ಅದು ಉಡುಪಿಯಲ್ಲಿ ಪ್ರಸ್ತಾಪ ಆಗಿದೆ. ಯಾಕಂದರೆ ಅಟ್ಲೀಸ್ಟ್ ಅದು 50 ಮೀಟರ್ಸ್ ಈ ಕಡೆ 50 ಮೀಟರ್ ಬ್ಯಾನ್ ಮಾಡಬೇಕಂತ ಏನೋ ಒಂದು ಚರ್ಚೆ ನಡೀತಾ ಇದೆ. ಆದರೆ ಅದನ್ನು ಯಾರು ಮಾಡಬೇಕು ಅನ್ನೋದು ಸಮಸ್ಯೆ. ಯಾಕಂದರೆ ಜವಾಬ್ದಾರಿ PWDನ, ಪೊಲೀಸಾ, ಮೈನಿಂಗ್ ಡಿಪಾರ್ಟ್ಮೆಂಟಾ, ನ್ಯಾಷನಲ್ ಹೈವೇನಾ ಅನ್ನೋದು ಕನ್ಫ್ಯೂಸ್ ಇದೆ. ಅದೇ DC ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೀವಿ. ಒಂದು ಯಾರಾದರೂ ಒಬ್ಬರು ನಿಯಂತ್ರಣ ಮಾಡಲೇಬೇಕಾದ್ರು ಮಾಡಿಸ್ತೀವಿ. ಸರ್, ಈಗ ದಲಿತ ಸಮಾವೇಶ ಯಾವಾಗ ಆಗುತ್ತೆ? ಇಲ್ಲ ಅದೇಲ್ಲ ಇಲ್ಲ ಯಾವಾಗ ನೀನು ಇದ್ದಾಗ ಹೇಳ್ತೀನಿ ನಿಮಗೆ. ಯಾವಾಗ ಡೇಟ್ ಫಿಕ್ಸ್ ಅವಾಗ ಹೇಳ್ತೀವಿ. ಇನ್ನೂ ಇಲ್ಲವೇ ಇಲ್ಲ. ಮಾಡೋರು ನಮ್ಮ ಹೋಮ್ ಮಿನಿಸ್ಟರ್ ಅದು, ಅವ್ರ ಅಧ್ಯಕ್ಷರು. ಅದಕ್ಕೆ ಅವ್ರ ನೇತೃತ್ವದಲ್ಲಿ ಆಗ್ತಾಯಿದೆ. ಸೊ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಮಾಡ್ತೀವಿ. ಈಗ ನೀವು ಮೊದಲು ಹೋದ್ರಿ, ಹೈಕಮಾಂಡ್ ಮೀಟ್ ಹಾಕಿ ಬಂದ್ರಿ, ರಾಜಣ್ಣ ಅವ್ರ ಅಧ್ಯಕ್ಷರು. ಇವತ್ತು ಪರಮೇಶ್ವರ್ ಹೋಗಿದ್ದಾರೆ. ಹೋಗ್ತಿರ್ಬೇಕು. ಅವ್ರು ಏನು ಭೇಟಿ ಆಗ್ಲಿಕ್ಕೆ ಏನು ಮುಕ್ತಿ ಅದು ದೇವಸ್ಥಾನ ಇದ್ದಾಗೆ. ಡೆಲ್ಲಿ ಹೈಕಮಾಂಡ್ ಅಂದರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ಏನು ಬೇಡ್ಕೊಂಡಿದ್ದಲ್ಲ ಪಕ್ಷ ಮತ್ತೆ ಬೆಳಿಬೇಕು, ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅಷ್ಟೇ. ಮತ್ತೇನು ಬಿಡೋರು ಶ್ರೀಮಂತರಾಗಬೇಕು ಹೆಂಗೆ ನಾವು ದೇವಸ್ಥಾನದಲ್ಲಿ ಬೇಡ್ಕೊತೀವಿ, ಹಂಗೆ ನಮ್ಮ ಪಕ್ಷ ಅಧಿಕಾರ ಮತ್ತೆ ಬರಲಿ ಅಂತ ಬೇಡ್ಕೊತಿದ್ವಿ. ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ. ಈಗ ರಾಜಣ್ಣ ಮತ್ತು DK ಶಿವಕುಮಾರ್ ಅವರೇ ಟರ್ಮ್ ಸ್ಟಾರ್ಟ್ ಆಗಿದೆ. ಒಂದು ಕಡೆಯಿಂದ ರಾಜಣ್ಣ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಒಂದು ಹಠ. ನಾನು ಅದಕ್ಕೆ ಆಗ್ತೀನಿ ಅನ್ನುವ ಒಂದು ಸೂಚನೆ ಅಲ್ಲ, ಹಠ ಇಲ್ಲ. ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವ್ರ ಅಭಿಪ್ರಾಯ ಹೇಳಿರ್ಬೋದು. ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡ್ತಾರೆ, ನಾವು ಮಾಡೋಲ್ಲ. ಈಗ KC ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು, ಅವರು ನಿನ್ನೆ ಹೈಕಮಾಂಡ್ ಅವರಿಗೆ ಪತ್ರನೂ ಬರೆದಿದ್ದಾರೆ ಮತ್ತು ದೂರು ಕೊಟ್ಟಿದ್ದಾರೆ. KC ವೇಣುಗೋಪಾಲಿಗೂ ಹಾಗೆಯೇ ಖರ್ಗೆ ಅವರಿಗೆ. ಏನಂತ ಹೇಳಿದ್ರೆ, ರಾಜಣ್ಣ ಅವರ ಹೇಳಿಕೆಯಿಂದ ತುಂಬ ಮುಜುಗರ ಆಗ್ತಾಯಿದೆ, ಪಕ್ಷಕ್ಕೆ ತುಂಬ ಇದಾಗ್ತಾ ಇದೆ, ಏನೋ ಒಂಥರ ಬೇರೆ ರೀತಿಯಲ್ಲಿ ಏನು ಈಗ ಮೇಲಿಂದ ಆರ್ಡರ್ಗಳು ಬಂದರೂ ಅದನ್ನು ಅವರೇ ಅಲ್ಲೇ ಚರ್ಚೆ ಮಾಡ್ಬೋದಲ್ಲ. ಅಧ್ಯಕ್ಷ ಕರೆಸಿ ಚರ್ಚೆ ಮಾಡ್ಬೋದಲ್ಲ. ಅಧ್ಯಕ್ಷರವರು ಅವರೇ ಕರೆದು ಚರ್ಚೆ ಮಾಡಿದ್ರೆ ಇಲ್ಲೇ ಪರಿಹಾರ ಆಗ್ತದೆ. ಡೆಲ್ಲಿಗೆ ಹೋಗುವಂಥದ್ದೇನು ಅವಶ್ಯಕತೆ ಇಲ್ಲ. ಯಾಕೆ ರಾಜಣ್ಣ ಅವ್ರ ಅಂಡರ್ನಲ್ಲಿದ್ದಾರೆ. ಅವರು ಅಧ್ಯಕ್ಷ ಅಂಡರ್ನಲ್ಲಿ ಎಲ್ಲ ಇರ್ತೀವಿ ನಾವು. ಇಲ್ಲೇ ಚರ್ಚೆ ಮಾಡಿದ್ರೆ ಪರಿಹಾರ ಆಗ್ತದೆ. ಡೆಲ್ಲಿಗೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.